ಚಿತ್ರದುರ್ಗ ಕ್ಲಬ್ ಹಾಗೂ ಯಂಗ್ಸ್ಟರ್ ಸ್ಪೋರ್ಟ್ಸ್ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಲೆದರ್ ಬಾಲ್ T20 ಲೆದರ್ ಬಾಲ್ ಟೂರ್ನಮೆಂಟ್ನ 24 ಇಂದ 28 ತನಕ ಮಾಡ್ತಾ ಇದ್ವಿ 5 ಡೇಸ್. ಒಂದು ಬೆಳಗಟ್ಟದಲ್ಲಿ ನೂತನವಾಗಿ ನಿರ್ಮಾಣ ಆಗ್ತಿರುವ ಗ್ರೌಂಡಲ್ಲಿ ಮಾಡ್ತಾ ಇದ್ವಿ. ಒಂದು ಇನಾಗ್ರೇಷನ್ ಮ್ಯಾಚಸ್. ಕ್ಲೋಸಿಂಗ್ ಸೆರೆಮನಿನ ಎಸ್.ಜೆ.ಎನ್. ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಕ್ಲೋಸಿಂಗ್ ಸೆರೆಮನಿ ಇರ್ತದೆ. ಈ ಟೂರ್ನಮೆಂಟ್ನ 10 ಟೀಮ್ ಭಾಗವಹಿಸ್ತಿದ್ದಾರೆ. ವಿನ್ನರ್ಸ್ ಆಗಿರೋ ತಂಡಕ್ಕೆ 1 ಲಕ್ಷ ರೂಪಾಯಿ ಕ್ಯಾಶ್ ಒಂದು ಟ್ರೋಫಿ, ರನ್ನರ್ಸ್ ಆಗಿರೋ ಟೀಮ್ಗೆ 50,000 ರೂಪಾಯಿ ಮತ್ತು ಟ್ರೋಫಿ, ಮತ್ತು ಬೆಸ್ಟ್ ಇಂಡಿವಿಜುವಲ್, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಬೆಸ್ಟ್ ಫೀಲ್ಡರ್, ಬೆಸ್ಟ್ ವಿಕೆಟ್ ಕೀಪರ್, ಈ ಥರ ಯಾವ ಬೆಸ್ಟ್ ಇಂಡಿವಿಜುವಲ್ ಪ್ರೈಸಸ್. ಎವರಿ ಮ್ಯಾಚ್ ಮ್ಯಾನ್ ಆಫ್ ದಿ ಮ್ಯಾಚ್ ಇರ್ತದೆ. ಟೂರ್ನಮೆಂಟ್ನ ಕರ್ನಾಟಕದ 8 ಟೀಮ್ಸು ಎಲ್ಲ ರಾಜ್ಯ ಮತ್ತು ಮಹಾರಾಜ ಟ್ರೋಫಿ ಈ ಥರ ಆಡಿರೋ ಟೂರ್ನಮೆಂಟ್ಸು ಸ್ಟೇಟ್ ಪ್ಲೇಯರ್ಸ್ಗಳೆಲ್ಲ ಬರ್ತಾರೆ. ಝೋನ್ ಲೆವೆಲ್ ಆಡಿರೋ ಪ್ಲೇಯರ್ಸ್ಗಳೆಲ್ಲ ಬರ್ತಾರೆ. ಸುಮಾರು 10 ವರ್ಷದ ಕೆಳಗೆ ರಾಜ್ಯ ಮಟ್ಟದ ಪಂದ್ಯಗಳನ್ನ ನಾವು ಆಯೋಜಿಸಿದ್ವಿ. ಈಗ ಮತ್ತೆ ನೆಕ್ಸ್ಟ್ ಒಂದು ಫೆಡ್ಲೈಟ್ ಟೂರ್ನಮೆಂಟ್ ಮಾಡಬೇಕು ಅಂತ ನಮ್ಮದು ಇಂಟೆನ್ಷನ್ ಇದೆ. ಅದಕ್ಕಾಗಿ ಪೂರ್ವಭಾವಿಯಾಗಿ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ವಿ. ಈ ಟೂರ್ನಮೆಂಟ್ನ ಟೂರ್ನಮೆಂಟ್ ಚೇರ್ಮನ್ ಆಗಿ ಕುಮಾರ್ ಗೌಡ್ರು, ಸೀನಿಯರ್ ಅಡ್ವೊಕೇಟ್ ಹಾಗೂ ಕಾಂಗ್ರೆಸ್ನ ನಾಯಕರು, ಅವರು ನಮ್ಮ ರಮೇಶ್ ಟಿ ಅಂತೇಳಿ ಚಿತ್ರದುರ್ಗ ಕ್ಲಬ್ ಅಧ್ಯಕ್ಷರು, ಇವ್ರ ಜೊತೆಗೆ ಸೇರಿಬಿಟ್ಟು ನಾವು ಟೂರ್ನಮೆಂಟ್ ಆರ್ಗನೈಸ್, ಅವರ ನೇತೃತ್ವದಲ್ಲಿ ಟೂರ್ನಮೆಂಟ್ ಮಾಡ್ತಾ ಇದ್ವಿ. ಮಂಡ್ಯ ಮಲ್ಲೇಶ್ ಅವರು ಬಂದಿದ್ದಾರೆ. ಅವರು ನಮ್ಮ ಚಿತ್ರದುರ್ಗ ಬೆಳಗಟ್ಟ ಗ್ರೌಂಡ್ ನೂತನ ತಗೊಂಡಿದ್ದಲ್ಲ ಆ ಗ್ರೌಂಡ್ನ ಪಾರ್ಟ್ನರ್ ಆಗಿ ಅವರು ಬಂದಿದ್ದಾರೆ. ನಾವೆಲ್ಲ ಸೇರಿ ಟೂರ್ನಮೆಂಟ್ ಮಾಡ್ತಾ ಇದ್ವಿ. ಅದಕ್ಕೆ ನಿಮ್ಮ ಎಲ್ಲ ಸಹಕಾರ, ಮಾಧ್ಯಮದ ಸಹಕಾರ ಇದೆ. ಸರ್, ಎಷ್ಟು ಟೀಮ್ ಬರ್ತಿದೆ? ಆಮೇಲೆ 8 ಟೀಮ್ಗೆ ಅಷ್ಟೇ ಅವಕಾಶ ಇರೋದು. ಟೂರ್ನಮೆಂಟ್ಗೆ 15 ತನಕ ಲಾಸ್ಟ್ ಡೇಟ್ ಇತ್ತು. ಈಗ ಆಲ್ರೆಡಿ 9 ಟೀಮ್ ನಮಗೆ ಕನ್ಫರ್ಮ್ ಮಾಡಿದ್ದಾರೆ. ಒಂದು ಟೀಮ್ನ ನಾನ್ ರಿಜಿಸ್ಟರ್ಡ್ ಕ್ಲಬ್ಗೆ ಆಡಿಸಬಾರ್ದು ಅಂತ KCA ಅಲ್ಲಿ ಒಂದು ಅಡ್ವೈಸ್ ಇದೆ. ಅವ್ರಿಗೆ ಈಗೇನು ರಿಕಗ್ನೈಸ್ ವೋಟಿಂಗ್ ಪವರ್ ಇರೋ ಟೀಮ್ಸು, ವೋಟಿಂಗ್ ಪವರ್ ಅಂತಲ್ಲ, ರಿಜಿಸ್ಟರ್ ಕ್ಲಬ್, ಓನ್ಲಿ ರಿಜಿಸ್ಟರ್ ಕ್ಲಬ್ ಮಾತ್ರ ಆಡಬೇಕು, ನಾನ್ ರಿಜಿಸ್ಟರ್ ಕ್ಲಬ್ ಆಡಂಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ನಾವು KCA ಟೂರ್ನಮೆಂಟ್ ಮಾಡಬೇಕಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನಿಂದ ಪರ್ಮಿಷನ್ ತಗೋಬೇಕು. ವೆಂಕಟೇಶ್ ಪ್ರಸಾದ್ ಅವರ ಅಧ್ಯಕ್ಷದಲ್ಲಿ ಅವರಾಗಲೇ ಆಲ್ರೆಡಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ನಾನ್ ರಿಜಿಸ್ಟರ್ಡ್ ಟೀಮ್ಸ್ಗೆ ಎಲ್ಲ ನೀವು ಆಡಿಸ್ಬಾರ್ದು ಅಂತ ಅವರು ಹೇಳಿದ್ದಾರೆ. ಹಂಗಾಗಿ ರಿಜಿಸ್ಟರ್ಡ್ ಕ್ಲಬ್ಸ್ಗೆ ಮಾಡಿಕೊಡ್ಬೇಕು ಅಂತ ನಮ್ಮೊಂದು ಗೈಡ್ಲೈನ್ ಕೊಟ್ಟಿದೆ. ಅದ್ರ ಪ್ರಕಾರ ಈಗ ನಾನ್ ರಿಜಿಸ್ಟರ್ಡ್ ಕ್ಲಬ್ನ ತೆಗೆದುಬಿಟ್ಟು ರಿಜಿಸ್ಟರ್ಡ್ ಕ್ಲಬ್ನೇ ಆಡಬೇಕು ಅಂತ. ಅಶೋಕ್, ಚಿತ್ರದುರ್ಗ ಕ್ಲಬ್ ಸೆಕ್ರೆಟರಿ ಹಾಗೂ ಯಂಗ್ಸ್ಟರ್ ಸ್ಪೋರ್ಟ್ಸ್ ಕ್ಲಬ್ನ ಸೆಕ್ರೆಟರಿ.